ಹೌ ಎಮೋಷನ್ಸ್ ಆರ್ ಶೇಪ್ಡ್ ಅಂತ ಬರುತ್ತೆ. ಹೌ ಎಮೋಷನ್ಸ್ ಆರ್ ಶೇಪ್ಡ್, ಎಮೋಷನ್ಸ್ ಆರ್ ಶೇಪ್ಡ್ ಆರ್ ಡೆವಲಪ್ಡ್. ಎಮೋಷನ್ಸ್ ನಮ್ಮಲ್ಲಿ ಹೆಂಗ್ ಬಂದವು? ಹೌ ಎಮೋಷನ್ಸ್ ಆರ್ ಡೆವಲಪ್ಡ್, PCS ಅಂತ ಬರ್ತೀವಿ. PCS ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್, ಪಾಸ್ಟ್ ಎಕ್ಸ್ಪೀರಿಯನ್ಸ್, ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ಇದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಗತಕಾಲದ ಅನುಭವಗಳು, ಗತಕಾಲದ ಅನುಭವಗಳು. ಇವುಗಳ ಆಧಾರದ ಮೇಲೆ ನಮ್ಮಲ್ಲಿ ಏನ್ ಬರ್ತದೆ? ಭಾವನೆಗಳು ಡೆವಲಪ್ ಆಗ್ತವೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಹೆಂಗ ಬರ್ತದೆ ಭಾವನೆಗಳಂತಂದ್ರೆ, ನಾನು 1ನೇ ಕ್ಲಾಸ್ ಇದ್ದಾಗ ಒಬ್ಬೊಂದು ಜಾಮಿಟ್ರಿ ಬಾಕ್ಸ್ ಕಳ್ತನ ಮಾಡಿದ್ದೆ. ನಮ್ಮ ಹೆಡ್ ಮಾಸ್ಟರ್ ಬಂದು ಕಪಾಳಕ್ಕೊಂದು ಏಟ್ ಹೊಡೆದ ಮೇಲೆ, ಹೌದಲ್ಲ, ಅವತ್ತಿಂದ ನನಗೆ ಯಾವ್ದಾನ ಕಳ್ತನ ಮಾಡ್ಬೇಕಂದ್ರೆ ಭಯ ಬರ್ತಾ ಇದೆ. ಆ ಫಿಯರ್ ನನಗೆ ಎಲ್ಲಿಂದ ಬಂತು? ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಬಂತು. ಫಿಯರ್ ಎಲ್ಲಿಂದ ಬಂತು? ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಬಂತು. ಆಮೇಲೆ ಖಲೀಲ್ ಗಿಬ್ರಾನ್ ಹೇಳ್ತಾನೆ, ವೆನ್ ಹಿ ವಾಸ್ 6 years old, he theft a bread, ಬ್ರೆಡ್ ಫ್ರಮ್ ದಿ ಬೇಕರಿ. ಮನೆಗೆ ತಗೊಂಡ್ಬರ್ತಾನೆ. ಅವ್ರಮ್ಮ ಏನಂತ, ಶಬಾಷ್ ಬೇಟಾ ಅಂತ. ಅವನಿಗೆ ಧೈರ್ಯ ಬಂದ್ಬಿಡ್ತು, ಕದಿಯೋದು ಒಳ್ಳೇದು, ನಾನು ಶಬಾಷ್ ಅನ್ಸ್ಕೋಬೇಕು ನಾವು ಅಮ್ಮನ್ ಕೂಡ. ಕದಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನು 52ನೇ ವಯಸ್ಸಿನಾಗ ಬರೀತಾನೆ, ನಾನು 6 ವರ್ಷದವನಿದ್ದಾಗ ಫಸ್ಟ್ ನಾನು ದೊಡ್ಡ ಕದ್ದಿದ್ದೆ, ಅವತ್ತೇ ನಮ್ಮಮ್ಮ ಒದ್ದು ನನಗೆ ಬುದ್ಧಿ ಹೇಳಿದ್ನಂದ್ರೆ ಇವತ್ತಿಷ್ಟು ದೊಡ್ಡ ಕಳ್ಳ ಆಗ್ತಿದ್ದಿಲ್ಲ, ಜೈಲಿಗೆ ಹೋಗ್ತಿದ್ದಿಲ್ಲ. ಸೊ ಥಿಂಗ್ ಇಸ್ ದ್ಯಾಟ್ ಪಾಸ್ಟ್ ಎಕ್ಸ್ಪೀರಿಯನ್ಸ್. ನಮ್ಮಲ್ಲಿ ಭಾವನೆಗಳು ಬರ್ಲಿಕ್ಕೆ ಕಾರಣ ಏನು? ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ಈಗ ಒಂದು ಹುಡುಗಿ ಕಡೆಯಿಂದ ಚೀಟ್ ಆಗಿರುವಂತ ಹುಡುಗ ಇನ್ನೊಂದು ಹುಡುಗಿನ ಜಲ್ದಿ ನಂಬಲ್ಲ. ಯಾಕೆ ಹೇಳ್ರಿ? ಆಲ್ರೆಡಿ ದೀಪ ಸುಡ್ತದ ಅಂತ ಗೊತ್ತಾದ್ಮೇಲೆ ಮತ್ತೆ ಕೈ ಇಟ್ಟು ಸುಟ್ಕೊಳ್ಳೋದು ಯಾವನ್ ಹೇಳಿದ್ ಮಾತು? ಸೊ ಬಿಕಾಸ್ ಆಲ್ರೆಡಿ ಹ್ಯಾಸ್ ಬಿನ್ ಚೀಟೆಡ್, ನೋ ಹಿ ಇಸ್ ನಾಟ್ ಗೋಯಿಂಗ್ ಟು ಬಿಲೀವ್ ಎನಿಬಡಿ. ಅದು ಜೆನ್ಯೂನ್ ಇದ್ರೂನು, ಹೌದಲ್ರಿ, ಜೆನ್ಯೂನ್ ಇದಾರಂದ್ರೂ ಬಿಸಿ ಹಾಲಲ್ಲಿ ಮೂತಿ ಇಟ್ಟಂತ ಬೆಕ್ಕು ತಣ್ಣನೆ ಮೊಸರಿನೂ ಕೂಡ ಉಫ್ ಉಫ್ ಅಂತ ಊದ್ತದ. ಯಾಕೆ ಹೇಳ್ರಿ? ಅದಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇದನ್ನು ಸುಡ್ಬೋದೇನೋ, ಆಗ್ಬೋದೇನೋ. ಪಾಸ್ಟ್ ಎಕ್ಸ್ಪೀರಿಯನ್ಸ್. ನಮ್ಮಲ್ಲಿ ಏನೇ ಭಾವನೆಗಳು ಬಂದ್ರು ಅದಕ್ಕೆ ಪಾಸ್ಟ್ ಎಕ್ಸ್ಪೀರಿಯನ್ಸ್. ನೆನಪಿರ್ಲಿ, ನಿಮಗೆ ಸಿಟ್ಟು ಬರ್ತಾ ಇದೆ, ಅಥವಾ ನಿಮಗೆ ಭಯ ಬರ್ತಾ ಇದೆ, ಅಥವಾ ನಿಮಗೆ ಪ್ರೀತಿ ಬರ್ತಾ ಇದೆ, ಅಥವಾ ನಿಮ್ಗೆ ಖುಷಿ ಆಗ್ತಾ ಇದೆ, ಕಾನ್ಫಿಡೆನ್ಸ್ ಬರ್ತಾ ಇದೆ, ಪಾಸ್ಟ್ ಎಕ್ಸ್ಪೀರಿಯನ್ಸ್. ಆಲ್ರೆಡಿ ಎಕ್ಸಾಮ್ ಬರ್ದಿದ್ರಿ, ಹೌದಾ, 95 out of 100. ಈ ಎಕ್ಸಾಮ್ ಬರೀಬೇಕಾದ್ರೆ ಕಾನ್ಫಿಡೆನ್ಸ್. ಯಾಕೆ ಹೇಳ್ರಿ? ಪಾಸ್ಟ್ ಎಕ್ಸ್ಪೀರಿಯನ್ಸ್. ಓಕೆ, ರೈಟ್. ಸೆಕೆಂಡ್ ಒನ್, ಕಾಗ್ನಿಟಿವ್ ಎಬಿಲಿಟೀಸ್. ಲಾಸ್ಟ್ ಏನೋ ಒಂದು ಹೇಳಿ, then we'll break. ಕಾಗ್ನಿಟಿವ್ ಎಬಿಲಿಟೀಸ್ ಅಂದ್ರೆ ಏನು? ಇಲ್ಲಿ ಬೌದ್ಧಿಕ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ ಅಥವಾ ಜ್ಞಾನ, ಬೌದ್ಧಿಕ ಸಾಮರ್ಥ್ಯ ಅಥವಾ ಜ್ಞಾನಾತ್ಮಕ ಸಾಮರ್ಥ್ಯ ಅಂತ ಹೇಳ್ತೀವಿ. ಕಾಗ್ನಿಟಿವ್ ಎಬಿಲಿಟಿ ಅಂದ್ರೆ ಏನು? ನಾಲೆಜ್. ನಾಲೆಜ್ ಏನ್ ಮಾಡುತ್ತೆ? ನಮ್ಮಲ್ಲಿ ಎಮೋಷನ್ಸ್ ನ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳ್ತೇನೆ ನಿಮಗೆ ಕೆಲವೊಂದು ವಿಚಾರಗಳನ್ನ ನಾನು ಹೇಳಿದಾಗ, ದೆನ್ ಯು ವಿಲ್ ಲಾಫ್. ನಿಮಗೆ ನಾಲೆಜ್ ಇದೆ, ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಇದನ್ನೇ ನಾನು ಹೋಗಿ LKG UKG ಹುಡುಗರಿಗೆ ಪಾಠ ಹೇಳಿದ್ನಂದ್ರೆ ಅವ್ನು ನಗ್ತಾವ, ಕುಂತಿರ್ತಾವ. ಅವು ನಾಲೆಜ್ ಇಲ್ಲ, ಕಾಗ್ನಿಟಿವ್ ಎಬಿಲಿಟೀಸ್ ಇಲ್ಲ, ಬೌದ್ಧಿಕ ಶಕ್ತಿ ಇಲ್ಲ. ನಾನು ಹಿಂಗೆಲ್ಲ ಹೇಳ್ದ. ಇನ್ನು ನಾನು ಹೋಗಿ ಪ್ರೈಮರಿ ಸ್ಕೂಲ್ ಹುಡುಗರಿಗೆ ಹೇಳ್ಬಿಟ್ನಂದ್ರೆ, ಒಬ್ಬ ಗುರಿ ಗಂಡ ಹೇಳ್ತಿದ್ರು ಸರ್ ಕ್ಲಾಸ್ನಾಗ ಅಂತೇಳಿ ಮನೆಗೆ ಹೋಗಿ ಹೇಳ್ತಾವ. ಅದ್ರದ್ದು ಥೀಮ್ ಏನದ, ಅದ್ರದ್ದು ಎಸೆನ್ಸ್ ಏನದ, ಏನು ಅರ್ಥ ಆಗೋದಿಲ್ಲ ಅವ್ರು. ಯಾಕೆ ಅವ್ರಿಗೆ ಇನ್ನು ಆ ಬುದ್ಧಿ ಶಕ್ತಿ ಇಲ್ಲ. ಸಿ, ಇಫ್ ಯು ಹ್ಯಾವ್ ದಟ್ ನಾಲೆಜ್, ಕಾಗ್ನಿಟಿವ್ ಎಬಿಲಿಟಿ ಇತ್ತಂದ್ರೆ ಆಟೋಮೆಟಿಕಲಿ ಯು ಆರ್ ಗೋಯಿಂಗ್ ಟು ಹ್ಯಾವ್ ದ ಫಿಯರ್ ಅಂಡ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ನೆಗೆಟಿವ್ ಎಮೋಷನ್ಸ್ ಟುವರ್ಡ್ಸ್ ಅಟ್. ಈ ಒಂದು ಸೋ ವಾಟ್ ಅಂದ್ರೆ ಸಾಯಿ ಮಗನೇ ಹೋಗ. ಸೊ ದಟ್ ಈಸ್ ಕಾಲ್ಡ್ ಆಸ್ ನಾಲೆಜ್. ನಾಲೆಜ್ ಅಂತಂದ್ರೆ ಏನು? ನನಗೆ ಜ್ಞಾನ ಇತ್ತಂದ್ರೆ ನನ್ನ ಭಾವನೆಗಳು ಬದಲಾಗ್ತವೆ, ನನಗೆ ಜ್ಞಾನ ಇಲ್ಲ ಅಂದ್ರೆ ಬದಲಾಗಲ್ಲ. When we have lack of knowledge, we commit mistakes. ನೋಡಿ, ಈಗ ಯಾರ್ಯಾರ ಬಗ್ಗೆ ನಮ್ಗೆ ಏನೇನೋ ಭಾವನೆಗಳು ಬರ್ತಾ ಇದೆ, ಯಾಕಂದ್ರೆ ನಮಗೆ ನಾಲೆಜ್ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ? ಫ್ಯೂಚರ್ ಬಗ್ಗೆ ನಾವು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ನಮ್ಗೆ ವೃತ್ತಿ ಬಗ್ಗೆ ಇನ್ನೊಂದ್ರ ಬಗ್ಗೆ ಇಲ್ಲ, ಇನ್ನ ನಾಲೆಜ್ ನಮ್ಗೆ ಡೆವಲಪ್ ಆಗಿಲ್ಲ, ಅಷ್ಟು ಬುದ್ಧಿ ಬಂದಿಲ್ಲ ನಮಗೆ. ಕೈ ಸುಟ್ಕೊಂಡು ಎಲ್ಲ ಏಜ್ ಬಾರ ಆಗಿ 32, 33 ಏಜ್ ಆದ್ರೂ ಉದ್ಯೋಗ ಬರಲಾರದೆ ಇದ್ದಾಗ, ಮನೆಗೆಲ್ಲ ಮದುವೆ ಮಾಡ್ಕೊ ಅಂತ ಹೇಳ್ತಿರುವಾಗ, 33ನೇ ವಯಸ್ಸಲ್ಲಿ ಉದ್ಯೋಗ ಇಲ್ಲ, ಮದುವೆ ಮಾಡ್ಕೊಂಡೆ, ವರ್ಷದಲ್ಲಿ ಒಂದು ಮಗು ಬಂತು,
ಅವನು ಅಪ್ಪ ನನಗೆ ಅದು ತಗೊಂಬ ಇದು ತಗೊಂಬ, ಹೆಂಡತಿ ಅಲ್ಲಿ ಕರ್ಕೊಂಡೋಗ್ರಿ ಇಲ್ಲಿ ಎಲ್ಲಿಂದ? ನಥಿಂಗ್ ಇಸ್. ಸೊ ದಟ್ ಈಸ್ ಕಾಗ್ನಿಟಿವ್ ಅಬಿಲಿಟಿ. ಅವಾಗ ನಮಗೆ ಬುದ್ಧಿ ಬರ್ತದೆ, ಅವಾಗ ಭಾವನೆಗಳು ಬದಲಾಗ್ತಾವ. ನೋಡಿ ಲಿಸನ್, ನೀವು ನೋಡ್ರಿ, ಈಗ ಅಷ್ಟೆಲ್ಲ ಹೆಂಡತಿ ಮಕ್ಕಳು ಕಷ್ಟ ನೋವು ಇವೆಲ್ಲ ಇದ್ದವನು ಲಾಲ್ ಬಾಗಿಗೆ ಹೋಗನ್ ಬಾ ಅಂತ ಕರೆದ್ರೆ ಓದ್ತಿದ್ದೆ ಅವಾಗ. ಯಾರು ಕಬ್ಬನ್ ಪಾರ್ಕಿಗೆ ಹೋಗನ್, ಎಲ್ಲಿ ಕಬ್ಬನ್ ಪಾರ್ಕ್? ನಂದೇ ಬದುಕು ಕಬ್ಬನ್ ಪಾರ್ಕ್ ಆಗಿದೆ. ಸೊ ಇಟ್ ಹ್ಯಾಸ್ ಬಿಕಮ್ ಕಾಗ್ನಿಟಿವ್ ಎಬಿಲಿಟೀಸ್, ಬೌದ್ಧಿಕ ಸಾಮರ್ಥ್ಯ. ಭಾವನೆಗಳು ಹೆಂಗ್ ಬರ್ತವೆ? ಬೌದ್ಧಿಕ ಸಾಮರ್ಥ್ಯ. ಲಾಸ್ಟ್ ಒನ್, ಸಿಚುವೇಶನ್ಸ್. ಸಂದರ್ಭಗಳು ಭಾವನೆಗಳನ್ನ ಸೃಷ್ಟಿ ಮಾಡ್ತವೆ. ಸಂದರ್ಭ, ಫಾರ್ ಎಕ್ಸಾಂಪಲ್, ಒಂದು ನೀವು ಫಿನ್ರಲ್ಗೆ ಹೋಗಿದ್ದಾರೆ. ಫಿನ್ರಲ್ ಅಂದ್ರೆ ಏನು? ಒಂದು ಫಿನ್ರಲ್ ಅಂತಂದ್ರೆ ಒಬ್ರು ಡೆತ್ ಆಗಿದ್ದಾರೆ, ಮಣ್ಣಿಗೆ ಹೋಗಿದ್ದಾರೆ. ಅದೇ ಕ್ರಿಮೇಷನ್ ಅಂತ, ಕ್ರಿಮೇಷನ್ ಸೆಂಟರ್. ಅವ್ರದ್ದು ಹೌದಾ, ಮಣ್ಣು ಮಾಡೋದಕ್ಕ ಸತ್ತಿದಾರಲ್ಲ, ಅವ್ರದ್ದು ಮನ್ಯಾಗ ಡೆಡ್ ಬಾಡಿ ಅದ, ಅಲ್ಲಿಗೆ ಹೋಗಿರಿ. ಕೈಯಾಗ ಹಾರ ಅದ, ಫೋನ್ ಬಂತು. ಫೋನ್ನಾಗ ಕೇಸ್ ರಿಸಲ್ಟ್ ಬಂದದಲ್ಲೇ ನೀನ್ ಕ್ರಾಕ್ ಮಾಡಿದೆ ಅಂತ ಹೇಳ್ತಾರ. ಆ ಹೆಣದ ಮುಂದೆ ಹಾರ ಇಟ್ಕೊಂಡು ನಾನು ಕ್ರಾಕ್ ಮಾಡಿದೆ. ಇಫ್ ಯು ಸೇ ಲೈಕ್ ದಿಸ್, ಅಲ್ಲಿದ್ದವರೆಲ್ಲ ಏನಂತಾರೆ? ಹೌದಾ, ಅವ್ರು ನೋಡಿದ್ರೆ ಅಷ್ಟು ದುಃಖದಲ್ಲಿದ್ದಾರ, ಇವ್ನು ನೋಡಿದ್ರೆ ಕುಣಿದಾಡ್ತಿದ್ದಾನ ಹಾರ ಇಡ್ತಾನೆ. ದಿಸ್ ಇಸ್ ನಾಟ್ ಲೈಕ್ ದಟ್. ದಟ್ ಇಸ್ ನಾಟ್ ದ ಸಿಚುವೇಶನ್ ಟು ಎಕ್ಸ್ಪ್ರೆಸ್ ಯುವರ್ ಹ್ಯಾಪಿನೆಸ್. ಇದು ನಿಮ್ಮ ಸಂತೋಷವನ್ನ ಪ್ರದರ್ಶಿಸುವ ಸಂದರ್ಭವಲ್ಲ. ಯಾವ್ದೋ ಒಂದು ಮದುವೆಗೆ ಹೋಗಿದ್ರಿ, ಯಾವ್ದೋ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್, ಯಾರ್ದೋ ಒಂದು ಮದುವೆ. ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂದ್ರೆ ಹಂಗೆ ಇರ್ತಾರಂತಲ್ಲ, ಇರ್ಬೋದು ಗರ್ಲ್ ಫ್ರೆಂಡ್. ನೀವು ಆ ಮದುವೆಗೆ ಹೋಗಿ ಅಕ್ಷತೆ ಹಾಕೋದ್ನಾಗ ಅಥವಾ ಅವ್ರಿಗೆ ವಿಶ್ ಮಾಡುವಾಗ ಕಣ್ಣಾಗ ನೀರ್ ಬಂದು ಅಂತಿಕೋರಿ. ನೀನು ಹುಡುಗ ಆಗಿದ್ದನಕ, ಹುಡುಗ ಆಗಿದ್ರೆ ಗಂಡ ಅವ್ನು ಹೆಂಡತಿ ಕಡೆ ನೋಡ್ತಾನ, ಹೂ ಇಸ್ ದಿಸ್ ಅಂತ. ಹೌದಲ್ಲ, ಕಣ್ಣಾಗ ನೀರ್ ಹಾಕಿ ಬರಕತ್ತೆ ಅವನಿಗೆ, ಅವಾಗ ಅಕ್ಕಿನ ಕಡೆ ನೋಡ್ತಾನ, ಇಲ್ಲೇನೋ ಡಿಫಾಲ್ಟ್ ಅದ ಅಂತೇಳಿ. ಅದು ಹುಡುಗಿ ಆಗಿತ್ತು ತನಕ ಗಿಫ್ಟ್ ಕೊಡ್ಬೇಕಾದ್ರೆ ಅಕ್ಕಿನ ಕಣ್ಣ ನೀರ್ ಬರ್ತಾ ಇದ್ದಂದ್ರೆ ಹೆಂಡತಿ ಗಂಡನ ಕಡೆ ನೋಡ್ತಾನ, ಏನಾಗ್ತಿದೆ ಸಮಥಿಂಗ್. ದಟ್ ಇಸ್ ನಾಟ್ ದ ಸಿಚುವೇಶನ್ ಟು ಎಕ್ಸ್ಪ್ರೆಸ್ ಯುವರ್ ಕಾಂಡೋಲೆನ್ಸ್. ದಟ್ ಇಸ್ ಅ ಹ್ಯಾಪಿ ಮೂಮೆಂಟ್. ಅಲ್ಲಿ ಏನ್ ಮಾಡ್ಬೇಕು? ಇಲ್ಲಿ ಸಿಚುವೇಶನ್ ಅಲ್ಲ, ಹೌದಲ್ರಿ? ಈಗ ನಮಾಜ್ ಮಾಡುವಾಗ ಎಲ್ಲರೂ ಕೂಡ ಅಲ್ಲಿ ಭಕ್ತಿಪೂರ್ವಕವಾಗಿ ತನ್ಮಯರಾಗಿ ಮಾಡ್ತಂತ ಸಂದರ್ಭದಲ್ಲಿ ಯಾವನೊಬ್ಬನು ಹರಿಸಿದ್ರೆ ದಟ್ ಇಸ್ ನಾಟ್ ದ ಸಿಚುವೇಶನ್ ಟು ಎಕ್ಸ್ಪ್ರೆಸ್. ಅಲ್ಲಿ ದೇವಸ್ಥಾನದಾಗ ನಿಂತ್ಕೊಂಡಾಗ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ದೇವರಿಗೆ ನಮಸ್ಕಾರ ಮಾಡ್ಬೇಕಾಗ ನೀನು ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂತ ಯಾವ್ದನ್ನ ಹಿಂದಿ ಸಾಂಗ್ ಆಡ್ಕೊಂತ, ಸೊ ದಿಸ್ ಇಸ್ ನಾಟ್ ದ ಸಿಚುವೇಶನ್ ಅಲ್ಲ ಅದು. ದಟ್ ಇಸ್ ನಾಟ್ ದ ಸಿಚುವೇಶನ್ ಟು ಎಕ್ಸ್ಪ್ರೆಸ್ ಯುವರ್. ಸೊ ದಿಸ್ ಇಸ್ ದ ಥಿಂಗ್ಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಆ ಸಿಚುವೇಶನ್ ನಲ್ಲಿ ನಾನು ಹೆಂಗಿರ್ಬೇಕು, ಯಾವ ಭಾವನೆಗಳನ್ನ ಇರ್ತವೆ. ಸಿಚುವೇಶನ್ ನಮ್ಮಲ್ಲಿ ಎಮೋಷನ್ಸ್ ಅನ್ನ ಡೆವಲಪ್ ಮಾಡ್ತವೆ, ಶೇಪ್ ಮಾಡ್ತವೆ. ನಿಮ್ಮಲ್ಲಿ ಏನೇ ಭಾವನೆಗಳು ಬಂದ್ರೆ ಇವು ಮೂರೇ ಇರ್ತವೆ. ಜ್ಞಾನ ಸ್ವಲ್ಪ ಜಾಸ್ತಿ ಇದ್ದವನಿಗೆ ಭಾವನೆಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತವೆ, ಜ್ಞಾನ ಕಡಿಮೆ ಇದ್ದವನಿಗೆ ಭಾವನೆಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತವೆ. ಬಿಕಾಸ್ ಈ ಡಸಂಟ್ ನೋ. ನೋಡಿ, ಅವ್ರಿಗೆ ಗೊತ್ತಿಲ್ಲ, ಜ್ಞಾನ ಇಲ್ಲ ಅವನಿಗೆ. ಈಗ ನಮಗೆ ಜ್ಞಾನ ಇದೆ, ನಾನು ಡಾಕ್ಟ್ರು, ಹೌದಿಲ್ರಿ? ನಿಮ್ಗೆ ಏನೋ ಸುಸ್ತಾಗಿದೆ, ಐ ಕ್ಯಾನ್ ಟೆಲ್ ಯು, ನೋಡಿ ನಿಮ್ಗೆ ಇದರಿಂದಾಗಿ ನಿಮ್ಗೆ ಹಿಂಗಾಗಿದೆ. ಅವನಿಗೆ ಇಷ್ಟು ದಿನ ನಾಲೆಜ್ ಇರಲಿಲ್ಲ, ಈಗ ನಾಲೆಜ್ ಬಂತು. ಈಗ ಅವ್ನು ಏನ್ ತಿನ್ನೋದ್ರಿಂದ ಅವ್ನಿಗೆ ಹಿಂಗಾಗಿದೆ ಅಂತ ಗೊತ್ತಾಯ್ತು. ಈಗ ಅವ್ನು ತಿಂತಾನ? ಡಾಕ್ಟರ್ ಹೇಳ್ಯಾನ. ಯಾಕೆ ಹೇಳ್ರಿ? ಡಾಕ್ಟರ್ಗೆ ನಾಲೆಜ್ ಇದೆ. ಈಗ ಇವನಿಗೆ ನಾಲೆಜ್ ಬಂತು, ಈಗ ಅವ್ನು ತಿನ್ನಲ್ಲ, ಇವನು ತಿನ್ನಲ್ಲ. he is not going to eat. Okay, because already okay you got this kind of infections due to that reason. ಈ ಒಂದು ರೀಸನ್ ನಿಂದಾಗಿ ನಿನಗೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಹೇಳಿದ ಮೇಲೆ he is not going to eat that. Okay, these are the reasons. How emotions are shaped or developed ಅಂತಂದ್ರೆ based on this. ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ನೋಡಿ, ನೀವು ಪಾಸ್ಟ್ ಎಕ್ಸ್ಪೀರಿಯನ್ಸ್. ಇವನು ಹೈಸ್ಕೂಲ್ ನಲ್ಲಿ ಇದ್ದಾಗ ಯಾರ ಮೇಲೆ ಸುಳ್ಳು ಹೇಳಿದ್ದ, ಶಿಕ್ಷೆ ಆಗಿತ್ತು. ಪ್ರೈಮರಿ ನೋಡಿ, ಆಮೇಲೆ PUC ಅಲ್ಲೂ ಹಂಗೆ ಮಾಡಿದ, ಪಾಸ್ಟ್ ಎಕ್ಸ್ಪೀರಿಯನ್ಸ್. ಡಿಗ್ರಿಯಾಗೂ ಹಂಗೆ ಮಾಡ್ತಾನ. ಬಿಕಾಸ್ ಆಫ್ ವಾಟ್ ಅಂತಂದ್ರೆ ಒಂದು ಟ್ರ್ಯಾಕ್ ರೆಕಾರ್ಡ್ ಹಂಗಾದಲ್ಲ, ಅಲ್ಲಿ ಹಂಗಾಗ್ಯದ, ಇಲ್ಲಿನ ಹಂಗ ಆಗ್ತದ. ಸರಿ ಸರ್, ಅಲ್ಲೇ ಏನಾದ್ರು ರಿವರ್ಸ್ ಆಗಿತ್ತಂದ್ರೆ ಈಸ್ ನಾಟ್ ಗೋಯಿಂಗ್ ಟು ಕಂಟಿನ್ಯೂ ವಿತ್ ದಟ್. ಸೊ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಗತಕಾಲದ ಅನುಭವಗಳು, ಬೌದ್ಧಿಕ ಸಾಮರ್ಥ್ಯ, ಸಿಚುವೇಶನ್ಸ್, ಸಂದರ್ಭಗಳು. ಓಕೆ, ದೀಸ್ ಆರ್ 3 ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಟು ಕ್ರಿಯೇಟ್ ನಮ್ಮ ಲೈಫ್ ಅಲ್ಲಿ ಭಾವನೆಗಳನ್ನ ಉಂಟು ಮಾಡ್ತವೆ.